ಇವಾಗ ನಾರಿನಿಂದ ಒಂದು ಕ್ರಿಯೇಟಿವಿಟಿ ರೆಡಿ ಆಯ್ತಿದೆ. ಇದರಿಂದ ಏನು ಉಪಯೋಗ, ನಾನು ಏನಕ್ಕೆ ಇದನ್ನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನಾನು ತೋರಿಸ್ತೀನಿ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಏನಪ್ಪ ಅಂತ ಅಂದರೆ ತೆಂಗಿನ ನಾರಿನಿಂದ ಯಾವುದೋ ಒಂದು ಅಡುಗೆ ಮನೆಗೆ ಬಳಕೆ ಆಗುವಂತಹ ಯೂಸ್ಫುಲ್ ಆದಂತಹ ಒಂದು ಪದಾರ್ಥವನ್ನು ನಾನು ಮಾಡಿ ನಿಮಗೆ ತೋರಿಸ್ತೀನಿ ಇವಾಗ. ಅದಕ್ಕೆ ಇದನ್ನು ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ಇದರಿಂದ ಬಹಳಷ್ಟು ಬೇರೆ ಬೇರೆ ಏನೇನೋ ಮಾಡ್ತಾರೆ. ನಾನು ಇವತ್ತು ತೋರಿಸ್ತಾ ಇರೋದು ಅಡುಗೆ ಮನೆಗೆ ಬೇಕಾದಂತಹ ಒಂದು ವಸ್ತುವನ್ನು ತೋರಿಸ್ತೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಬನ್ನಿ ಕಸದಿಂದ ರಸ ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ ಏನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡ್ರ? ನೋಡಿದೆ, ಕಾಯ್ದೆಲ್ಲ ತೆಗ್ದಾಕ್ದೆ, ತಡಿ ಏನಾದರೂ ಒಂದು ಇದರಲ್ಲಿ ಮಾಡೋಣ ಅಂತ ಅನ್ನಿಸ್ತು. ನೋಡಿ, ಈ ಥರ ಎಲ್ಲ ಗಟ್ಟಿಯಾಗಿರೋಂಥದ್ದನ್ನು ನಾರನ್ನು ಹೀಗೆ ತಗೊಳ್ಳೋಣ. ಇದು ಕೂಡ ಎಸೆಯೋದಿಲ್ಲ, ಎಲ್ಲ ಬಳಸ್ತಾರೆ ಇದನ್ನು ಕೂಡ. ಆದರೆ ಎಲ್ಲದಕ್ಕೂ ಸಮಯ ಇರಬೇಕು ಅಷ್ಟೇ. ಬಹಳಷ್ಟು ಕ್ರಿಯೇಟಿವಿಟಿಯನ್ನು ಮಾಡ್ಬೋದು. ಎಲ್ಲದಕ್ಕೂ ಸಮಯ ಇರಬೇಕು, ಇಂಟ್ರೆಸ್ಟ್ ಇರಬೇಕು. ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಬೇಕು. ಇಂಟ್ರೆಸ್ಟ್ ಇದ್ದರೆ ನಾವು ಏನಾದರೂ ಮಾಡ್ತೀವಿ. ಇಂಟ್ರೆಸ್ಟ್ ಇಲ್ಲಾಂದರೆ ಏನೂ ಮಾಡೋಕ್ಕೋಗಲ್ಲ. ನೋಡಿ, ಜೀವನದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಳೋದು ಮೊದಲನೇ ಕೆಲಸ. ಆಸಕ್ತಿಯನ್ನು ಬೆಳೆಸ್ಕೊಂಡ್ರೆ ಪ್ರತಿಯೊಂದರಲ್ಲೂ ಕೂಡ ಯಾವುದಾದ್ರೂ ಒಂದು ರೂಪದಲ್ಲಿ ನಾವು ಸಾಧನೆಯನ್ನು ಮಾಡ್ಬೋದು. ಆಸಕ್ತಿನೇ ಇಲ್ಲ, ಎಲ್ಲದಕ್ಕೂ ನೀರಸ ಆಗಿಬಿಟ್ರೆ ನಾವು ಏನೂ ಮಾಡೋಕ್ಕಾಗಲ್ಲ. ಈಗಿನ ಕಾಲದವರಿದ್ದಾರೆ ಸ್ವಲ್ಪ ನೀರಸ ಜಾಸ್ತಿ, ಆದರೆ ಆಸಕ್ತಿ ಇರಬೇಕಷ್ಟೇ. ಎಲ್ಲದಕ್ಕೂ ಆಸಕ್ತಿ ಬೇಕು. ನೋಡಿ, ಇಷ್ಟನ್ನು ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಇಷ್ಟೇ ತೋರಿಸ್ತೀನಿ. ಜಾಸ್ತಿ ಇದರಲ್ಲಿ ಸಿಗ್ತಾ ಇಲ್ಲ. ದೊಡ್ಡ ನಾರಾದ್ರೇ ಚೆನ್ನಾಗಿರುತ್ತೆ. ಚಿಕ್ಕದ್ರಲ್ಲಿ ತುಂಬಾ ಹೊಟ್ಟು ಜಾಸ್ತಿ ಇದೆ ಇದರಲ್ಲಿ. ನೋಡಿ, ದೊಡ್ಡ ನಾರು ಬರುತ್ತಲ್ಲ, ಆ ನಾರನ್ನು ಉಪಯೋಗಿಸ್ಕೋಬೇಕು. ಈ ಥರ ಇರೋದನ್ನು ಇಷ್ಟು ಸೆಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಏನು ಮಾಡಬೇಕು ಅಂತೇಳಿ ತೋರಿಸ್ತೀನಿ. ಇಷ್ಟೇ. ಇವಾಗ ಇದನ್ನು ನಾನೇನು ಮಾಡ್ತೀನಿ ಅಂದರೆ, ಇದರಲ್ಲಿರೋದೆಲ್ಲ ಹೊಟ್ಟೆಲ್ಲ ಹೋಗಬೇಕಲ್ಲ. ನೋಡಿ, ಹೊಟ್ಟೆಲ್ಲ ತೆಕ್ಕೊಳ್ಳೋಣ ಇದನ್ನು. ಇದನ್ನು ಏನು ಮಾಡ್ತೀನಿ ಅಂದರೆ, ಇದನ್ನು ಕಟ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ.
ಇವಾಗ ಇದಿಷ್ಟು ರೆಡಿ ಆಯ್ತಲ್ವಾ, ಇವಾಗ ತೋರಿಸ್ತೀನಿ. ಇದಕ್ಕೆ ಏನು ಮಾಡಿ, ಒಂದು ದಾರನ ಈ ಥರ ಕಟ್ಕೊಳ್ಳೋಣ. ಈ ಒಂದು ತೆಂಗಿನ ನಾರಿನಲ್ಲಿ ಬಹಳಷ್ಟು ಆರ್ಟ್ಗಳನ್ನು ಮಾಡ್ತಾರೆ, ತುಂಬ ಕಲೆಗಳನ್ನು, ಕ್ರಿಯೇಟಿವಿಟಿಯನ್ನು ತುಂಬ ಮಾಡ್ತಾರೆ ಇದರಲ್ಲಿ. ನನಗೂ ಇದೆಲ್ಲ ಕಲ್ತ್ಕೊಳ್ಳೋಕ್ಕೆ ತುಂಬಾ ಇಷ್ಟ. ಸದಾಕಾಲ ಏನಾದ್ರು ಒಂದು ಮಾಡ್ತಾ ಇರಬೇಕು. ಸುಮ್ಮನೆ ಇದ್ದರೆ ಏನಾಗುತ್ತೆ ಅಂದರೆ ಮೆದುಳು ವಿಕಸನ ಆಗಲ್ಲ. ಏನಾದರೂ ಒಂದು ಮಾಡ್ತಾ ಇರಬೇಕು. ನಮ್ಮ ಪ್ರಾಚೀನ ಕಾಲದಲ್ಲಿ ಹಾಗೆ ಮಾಡ್ತಾ ಇದ್ದಿದ್ದು. ಅದರಿಂದನೇ ನಮ್ಮ ದೇಶ, ನಮ್ಮ ಪ್ರಪಂಚ ಇಷ್ಟು ಮುಂದುವರಿಯೋದಕ್ಕೆ ಕಾರಣ ಅದರಿಂದನೇ. ನೋಡಿ ಎಷ್ಟು ಚೆನ್ನಾಗಾಯ್ತಲ್ವ. ಇನ್ನೂ ಸ್ವಲ್ಪ ದಪ್ಪ ಕೂಡ ಮಾಡ್ಕೊಳ್ಬೋದು. ನೋಡಿ ಅದು ಧೂಳು ಎಷ್ಟು ಚೆನ್ನಾಗಿ ಹೊರಟೋಗುತ್ತೆ ಅಂತ. ಇದನ್ನು ಕರೆಕ್ಟಾಗಿ ಮಾಡ್ಕೊಳ್ತೀನಿ. ಆಯ್ತಲ್ವಾ. ಇವಾಗ ಇದ್ರದ್ದು ಉಪಯೋಗ ಏನು ಅಂತ ಹೇಳಿ ನಾನು ತೋರಿಸ್ತೀನಿ. ನೋಡಿ ಬನ್ನಿ. ಇವಾಗ ನಾರಿನಿಂದ ಒಂದು ಕ್ರಿಯೇಟಿವಿಟಿ ರೆಡಿ ಆಯ್ತು. ಇದು ಇಷ್ಟು ಚೆನ್ನಾಗಿದೆ ಅಲ್ಲ. ಇದರಿಂದ ನಾವೇನು ಮಾಡ್ಬೋದು, ಇದರಿಂದ ಏನು ಉಪಯೋಗ, ನಾನು ಏನಕ್ಕೆ ಇದನ್ನು ಮಾಡ್ಕೊಂಡಿದ್ದೀನಿ ಅಂತೇಳಿ ನಾನು ತೋರಿಸ್ತೀನಿ ಬನ್ನಿ. ನೋಡಿ ದೋಸೆ ಏನು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ನೋಡಿ ಪಕ್ಕದಲ್ಲಿ ಎಣ್ಣೆ ಇದೆ. ನಾವು ದೋಸೆ ಮಾಡಬೇಕಾದ್ರೆ ಇದನ್ನು ಈ ಥರ ಯೂಸ್ ಮಾಡ್ಕೊಳ್ಬೋದು. ಇಷ್ಟು ಇನ್ನೂ ದಪ್ಪ ಮಾಡ್ಕೊಳ್ಬೋದು, ಸ್ವಲ್ಪ ಉದ್ದ ಕೂಡ ಮಾಡ್ಕೊಳ್ಬೋದು. ನೋಡಿ ನೋಡಿದ್ರಲ್ಲ, ತೆಂಗಿನ ನಾರಿನಿಂದ ಯಾವ ರೀತಿ ಒಂದು ಕ್ರಿಯೇಟಿವ್ ಆಗಿ ಅಡುಗೆ ಮನೆಗೆ ಯೂಸ್ಫುಲ್ ಆದಂತಹ ಒಂದು ವಸ್ತುವನ್ನು ನಾನು ಹೇಗೆ ತಯಾರು ಮಾಡ್ಕೊಂಡಿದ್ದೀನಿ ಅಂತ. ಎಣ್ಣೆ ಹಚ್ಚೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ದಪ್ಪ ಮಾಡ್ಕೊಳ್ಬೇಕು. ಇಷ್ಟೇ ಸಾಕು ಅಂದರೆ ಪರವಾಗಿಲ್ಲ, ಚೆನ್ನಾಗಿದೆ. ಯಾವುದು ಧೂಳು ಗೀಳು ಏನೂ ಬರಲ್ಲ. ಈಗ ನೋಡಿದ್ರಲ್ಲ, ಎಣ್ಣೆ ಹಚ್ಚಿ ತೋರಿಸಿದ್ನಲ್ಲ ಅದನ್ನು. ಭಾಳಷ್ಟು ಹಿಂದೆ ಎಲ್ಲ ಏನು ಮಾಡ್ತಾಯಿದ್ರು, ಈಗಿನಂತೆ ಯಾವುದೂ ಇರ್ತಾ ಇರಲಿಲ್ಲ. ಅವಾಗೆಲ್ಲ ಅದನ್ನೇ ಮಾಡ್ಕೊಳ್ತಾ ಇದ್ದಿದ್ದು. ಅಷ್ಟೇ ಅಲ್ಲ, ಕಾಯಿನ ಈ ಥರ ಜುಟ್ಟನ್ನು ತೆಗಿತೀವಲ್ಲ, ಕಾಯೆಲ್ಲ ಒಡೆದಾದ್ಮೇಲೆ ಯೂಸ್ ಮಾಡಿಕೊಂಡು ಎಸಿಬೇಕಾದ್ರೆ ಅದು ಜುಟ್ಟು ಇರುತ್ತಲ್ಲ, ಅದಕ್ಕೂ ಕೂಡ ಒಂದು ಬಟ್ಟೆಯನ್ನು ಹಾಕ್ಬಿಟ್ಟು ಕೂಡ ಅದರಿಂದನೂ ಕೂಡ ದೋಸೆ ಹೆಂಚಿಗೆ ಎಣ್ಣೆನ ಹಚ್ಚೋದಕ್ಕೆ ಮಾಡ್ಕೊಳ್ಬಹುದು. ಈಗ ಏನಾದರೂ ಒಂದು ಎಸೆಯುವಂಥ ಪದಾರ್ಥಗಳು ಏನಾದ್ರು ಇತ್ತು ಮಾಡ್ತು ಅಂದರೆ ಈ ಥರ ಕ್ರಿಯೇಟಿವ್ ಆಗಿ ನಾವು ಮಾಡಿಕೊಂಡು ಬಳಸ್ಕೊಳ್ಬೋದು. ಇದನ್ನೆಲ್ಲ ಮಕ್ಕಳುಗಳು ಕೂಡ ನೋಡ್ತಾರಲ್ವ ಮನೆಯಲ್ಲಿ, ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಅವರು ಏನಾದರೂ ಹೊಸದನ್ನು ಮಾಡೋದಕ್ಕೆ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ. ನೋಡಿ, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಒಂದು ಕಿಚನ್ ಟಿಪ್ಸ್ ಅಂತಲೇ ತಿಳ್ಕೊಳ್ಬೋದು ಇದನ್ನು. ಇಷ್ಟೊತ್ತರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು.